ಎಲ್ರಿಗೂ ನಮಸ್ಕಾರ. ಗಾಂಧಿ ವಿಚಾರ ಸಂಕಿರಣ ಮತ್ತು ಪುಸ್ತಕ ಬಿಡುಗಡೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ನಮ್ಮೆಲ್ಲರಿಗೂ ಅಮೋಘ ಭಾಷಣ ಮಾಡಿದಂಥ ಮಹಾತ್ಮ ಗಾಂಧಿಯವರ ಮರಿಮಗ ಸನ್ಮಾನ್ಯ ಶ್ರೀ ತುಷಾರ್ ಗಾಂಧೀಜಿಯವರೇ, ಈ ಕಾರ್ಯಕ್ರಮದ ಪುಸ್ತಕ ಬಿಡುಗಡೆ ಮಾಡಲಿಕ್ಕೆ ಬಂದಿರುವಂಥ ಡಾಕ್ಟರ್ ಶಾಂತಾರಾಮ್ ಶೆಟ್ರೆ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಪ್ರೊಫೆಸರ್ PL ಧರ್ಮ ಅವರೇ, ಶ್ರೀ ಪ್ರಮೋದ್ ಕುಮಾರ್ ರೈರವರೇ, ಶ್ರೀ ಗಣಪತಿ ಗೌಡ್ರೆ, ಪ್ರೊಫೆಸರ್ ಶೇಷಪ್ಪನವರೇ, ತನೂಜರವರೇ, ಇಲ್ಲಿ ನೆರೆದಿರುವಂಥ ಎಲ್ಲ ಕನ್ನಡ ಮನಸ್ಸುಗಳೇ, ತುಷಾರ್ ಗಾಂಧಿಯವರು ನಮ್ಮನ್ನು ಕುರಿತು ಸುದೀರ್ಘವಾದ ಮನದಾಳದ ಮಾತುಗಳನ್ನು ಅವರು ಆಡಿದ್ದಾರೆ. ಈಸ್ ಇನ್ ಫ್ಯಾಕ್ಟ್ ಟೇಕನ್ ಸ್ಟಾಕ್ ಆಫ್ ಇಂಡಿಯಾ ಆಫ್ಟರ್ 78 years of independence. Sir, I wholly agree with your views, and this is what our young people should understand and be prepared to face the coming India. ಇದು ನಿಮ್ಮ ಕೈನಲ್ಲಿದೆ. ನಮ್ಮ ತಂದೆಯವರು, ನಮ್ಮ ತಾತನವರು ಸ್ವಾತಂತ್ರ್ಯಕ್ಕಾಗಿ ದುಡಿದವರು, ಅವರೆಲ್ಲ ನಮಗೆ ಒಳ್ಳೆಯ ಭಾರತವನ್ನು ಬಿಟ್ಟು ಹೋದರು. ಆದ್ದರಿಂದ ವಿ ವರ್ ಬಾರ್ನ್ ಇನ್ ಎ ಫ್ರೀ ಕಂಟ್ರಿ. ವಿ ಲೆಡ್ ಎ ರೀಸನಬ್ಲಿ ಗುಡ್ ಲೈಫ್ಸ್, ಅಟ್ಲೀಸ್ಟ್ ಎ ಲೈಫ್ ಆಫ್ ಡಿಗ್ನಿಟಿ ವಿತ್ ಜಸ್ಟಿಸ್, ಈಕ್ವಾಲಿಟಿ ಆ್ಯಂಡ್ ಫ್ರೆಟರ್ನಿಟಿ. ಆದರೆ ಇವತ್ತು ಆಗ್ತಾ ಇರುವಂತಹ ಬದಲಾವಣೆ ಏನಿದೆ, ಸಮಾಜದಲ್ಲಿ ಆಗ್ತಾ ಇರುವಂಥ ಘೋರ ಬದಲಾವಣೆಯನ್ನು, ಕಟು ಸತ್ಯವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ನಮ್ಮ ತುಷಾರ್ ಗಾಂಧಿಯವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಮಹಾತ್ಮ ಗಾಂಧಿಯವರಂತೆ ತುಷಾರ್ ಗಾಂಧಿ ಕೂಡ ಯಾವ ಸ್ವಾರ್ಥವೂ ಇಲ್ಲ. ಶುದ್ಧ ರಾಷ್ಟ್ರೀಯ ಚಿಂತನೆ ಅವರನ್ನು ಆವರಿಸಿಕೊಂಡಿದೆ ಅಂತೇಳಿ ನಾನಾದರೂ ಕೂಡ ನಂಬಿದ್ದೇನೆ. ಸ್ನೇಹಿತರೆ, ಗಾಂಧಿಯವರು ಕೊಟ್ಟಂಥ ಬಹಳ ದೊಡ್ಡ ಮೆಸೇಜ್ ಏನಪ್ಪ ಅಂತಂದರೆ, ಲವ್ ಆಲ್ ಆ್ಯಂಡ್ ಹೇಟ್ ನನ್. ಇವತ್ತು ಇಂತಹ ಒಬ್ಬ ಸಾರ್ವಜನಿಕ ನಾಯಕ ಸ್ವಾತಂತ್ರ್ಯ ನಂತರ ನಮಗೆ ಸಿಗಲಿಲ್ಲ ಅನ್ನೋದೇ ಒಂದು ದೊಡ್ಡ ದುಃಖ. ಈವನ್ ಟುಡೇ ವಿ ಡು ನಾಟ್ ಹ್ಯಾವ್ ಒನ್ ಸಿಂಗಲ್ ಲೀಡರ್ ಹೂ ಈಸ್ ಅಕ್ಸೆಪ್ಟಬಲ್ ಟು ಆಲ್ ಸೆಕ್ಷನ್ಸ್ ಆಫ್ ದಿ ಪಾಪ್ಯುಲೇಷನ್. We might have great political leaders who might have had huge number of seats in parliament. We might have a majority following. All those things are okay. But tell me whether such a leader is acceptable to all sections of the population. ಇದು ನಮ್ಮ ಪ್ರಜಾಪ್ರಭುತ್ವದ ಬಹಳ ದೊಡ್ಡ ಸವಾಲು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ. I think after Gandhi we did not have a leader of that stature. Friends, ನಾನಾದರೂ ಹೇಳೋದು, ವೈ ಗಾಂಧಿ ಈಸ್ ಸೋ ಯುನೀಕ್, ಗಾಂಧಿ ಈಸ್ ಸೋ ಇಂಪಾರ್ಟೆಂಟ್ ಫಾರ್ ಅಸ್. ನೋ ಡಿಸ್ಕ್ರಿಮಿನೇಷನ್, ನೋ ಎಕ್ಸ್ಪೆಕ್ಟೇಷನ್. ಶೋ ಮಿ ಒನ್ ಲೀಡರ್ ಇನ್ ದಿಸ್ ಕಂಟ್ರಿ ಹೂ ಈಸ್ ಫಾಲೋಯಿಂಗ್ ದಿಸ್ ಪ್ರಿನ್ಸಿಪಲ್ ಆಫ್ ನೋ ಡಿಸ್ಕ್ರಿಮಿನೇಷನ್, ನೋ ಎಕ್ಸ್ಪೆಕ್ಟೇಷನ್. ತುಷಾರ್ ಗಾಂಧಿಯವರು ಚೆನ್ನಾಗಿ ಹೇಳಿದರು, ಇವತ್ತು ಜಾತೀಯತೆಯನ್ನೇ ಬಂಡವಾಳ ಮಾಡಿಕೊಂಡು ಯಾವುದನ್ನು ಬ್ರಿಟಿಷರು ನಮ್ಮನ್ನು ಒಡೆದಾಳ್ತಿದ್ರು ಅದನ್ನೇ ಇವತ್ತು ನಮ್ಮ ಜನ, ನಮ್ಮ ಆಳುವ ಜನರೇ ಇದನ್ನು ಒಂದು ದೊಡ್ಡ ಅಸ್ತ್ರವನ್ನಾಗಿ ಮಾಡಿಕೊಂಡು ನಮ್ಮ ಜನರ ಶೋಷಣೆಯನ್ನು ಮಾಡ್ತಾ ಇದ್ದಾರಲ್ಲ. ಈ ಎರಡನೇ ಸ್ವಾತಂತ್ರ್ಯಕ್ಕೆ ನಮ್ಮ ಯುವಕರು ಸಜ್ಜಾಗಬೇಕು. ಈ ಜಾತೀಯತೆಯಿಂದ ಒಂದು ಬಿಡುಗಡೆ ಪಡೆಯೋದಕ್ಕೆ ನಮ್ಮ ಯುವಕರು ಇವತ್ತು ಎದ್ದು ನಿಲ್ಲಬೇಕಾಗಿದೆ. ಫಿಯರ್ಲೆಸ್ನೆಸ್ ಈಸ್ ರಿಯಲ್ ಗಾಂಧಿಯನ್ ಐಡಿಯಾ. ಸ್ಟ್ಯಾಂಡಿಂಗ್ ಅಪ್ ಅಗೇನ್ಸ್ಟ್ ಇನ್ಜಸ್ಟಿಸ್ ಈಸ್ ರಿಯಲ್ ಗಾಂಧಿಯನ್ ಐಡಿಯಾ. ನಾವು ಎಷ್ಟು ಜನ ಅದನ್ನು ಮಾಡ್ತಾ ಇದ್ದೇವೆ? ಸಮಾಜದಲ್ಲಿ ಎಷ್ಟು ಅನ್ಯಾಯ ನಡೀತಾ ಇದೆ, ಅದು ನಡೀತಾ ಇರುವಂಥ ಅನ್ಯಾಯಗಳನ್ನು ನಾವು ನೋಡಿಕೊಂಡು ವಿ ಹ್ಯಾವ್ ಬಿಕಮ್ ಮ್ಯೂಟ್ ಸ್ಪೆಕ್ಟೇಟರ್ಸ್. ಪ್ರಾಯಶಃ ಗಾಂಧಿಯವರ ಕಾಲದಲ್ಲಿ ಇದ್ದಂಥ ಜನ, ಗಾಂಧಿಯವ್ರಿಗೆ ಕೊಟ್ಟಂಥ ಒಂದು ಬೆಂಬಲ ನೋಡಿದರೆ ಆಗ ಅವರೆಲ್ಲ ಅಶಕ್ತರು. ದಾರಿದ್ರ್ಯದಿಂದ ತುಂಬಿದಂಥ ಭಾರತ ಅದು. ಆದರೆ ಪ್ರಜ್ಞಾವಂತ ಭಾರತ, ಆಧ್ಯಾತ್ಮಿಕ ಭಾರತ ಅದು. ಇವತ್ತೇನಾಗಿದೆ ನಮಗೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು. ಒಬಾಮ ಅದ್ಭುತವಾಗಿ ಬರೋದು. ಬೊಂಬಾಯಿನ ಅವರು ಅಮೆರಿಕ ರಾಷ್ಟ್ರಾಧ್ಯಕ್ಷರಾಗಿದ್ದಾಗ ಬೊಂಬೈ
ಗಾಂಧಿ ಸಂಗ್ರಹಾಲಯವನ್ನು ನೋಡ್ಕೊಳ್ತಾ ಬಂದು ಹೊರಗಡೆ ಪುಸ್ತಕದಲ್ಲಿ ಅವರೊಂದು ವಾಕ್ಯವನ್ನು ಬರೀತಾರೆ. ಹೀ ಈಸ್ ನಾಟ್ ಜಸ್ಟ್ ಅ ಹೀರೋ ಟು ಇಂಡಿಯಾ ಬಟ್ ಟು ದ ವರ್ಲ್ಡ್. ಇವತ್ತು ಪ್ರಪಂಚಕ್ಕೆ ಗಾಂಧಿ ಬೇಕಾಗಿದ್ದಾರೆ. G20 ನೇಷನ್ಸ್ನವರೆಲ್ಲ ಕಳೆದ ವರ್ಷ ಡೆಲ್ಲಿಗೆ ಬಂದಿದ್ದರು, ನಿಮಗೆಲ್ಲ ಗೊತ್ತಿದೆ. ಎವ್ರಿ international leader, whether the Prime Minister or President, whosoever who landed in Delhi, the first question they asked was, when are you going to take us to visit Gandhi's Samadhi? ದುರಂತ ಈ ದೇಶದ್ದು ಸ್ವಾತಂತ್ರ್ಯ ನಂತರ ನಾವೆಲ್ಲೋ ಗಾಂಧಿಯನ್ನು ವಿ ಹ್ಯಾವ್ ಟೇಕನ್ ಹಿಮ್ ಫಾರ್ ಗ್ರಾಂಟೆಡ್. ಯಾಕೆಂದರೆ ಗಾಂಧಿ ನಂತರ ಯಾರೂ ಅವರ ಕುಟುಂಬಸ್ಥರು ಯಾರೂ ಅಧಿಕಾರ ಹಿಡಿಲಿಲ್ಲ, ಯಾರೂ ಅವರ ವಾರಸುದಾರರಾಗಲಿಲ್ಲ, ಯಾರೂ ಅಧಿಕಾರದ ರಾಜಕಾರಣದ ಕಡೆ ಹೋಗಲಿಲ್ಲ. ಟುಡೇ ಗಾಂಧಿ is taken for granted. We see him on our currency notes. We keep him close to our chest in terms of the currency note, his face printed there. But have we taken any of his ideas into that very heart which is close to our pocket? ಇದು ನಾವು ನೀವೆಲ್ಲರೂ ಕೂಡ ನೋಡ್ಕೊಳ್ಬೇಕಾಗಿರುವಂಥದ್ದು. ಏನೂ ಬೇಡ ಅಂತ ಸರ್ವಸಂಗ ಪರಿತ್ಯಾಗಿಗಿಂತಲೂ ಹೆಚ್ಚಾಗಿ ಎಲ್ಲವನ್ನೂ ತ್ಯಾಗ ಮಾಡಿದಂಥ ಆ ಮಹಾತ್ಮ ಗಾಂಧಿಯನ್ನು ಟುಡೇ ಪೀಪಲ್ ಆರ್ ಟ್ರೈಂಗ್ ಟು ಬಿಲಿಟಲ್ ಹಿಮ್ ಥ್ರೂ ದ ಸೋಷಿಯಲ್ ಮೀಡಿಯಾ. ಎಂಥ ಅನ್ಯಾಯ! ನಾನು ಹುಟ್ಟಿದಾಗ, ನಾನು ಬೆಳೆದ ಮನೆ ನಾನು ಹೇಳ್ತಾ ಇದ್ದೇನೆ, ಮಕ್ಕಳೇ ನೀವಿಲ್ಲಿ, ಐ ಸಿ ಎ ಗುಡ್ ನಂಬರ್ ಆಫ್ ಯಂಗ್ ಪೀಪಲ್ ಹಿಯರ್. ದೆರ್ ವಾಸ್ ನೋ ಹೌಸ್, ರೂರಲ್ ಆರ್ ಅರ್ಬನ್, ಇನ್ ಕರ್ನಾಟಕ without the portraits of Gandhi and Nehru. Such was the kind of values that we all, followed during those days. ಇವತ್ತು ಆ ಮೌಲ್ಯಗಳ ಅಧಃಪತನ ಇದೆಯಲ್ಲ, ಅದು ಬಹಳ ನೋವಿನ ಸಂಗತಿ. ಇವತ್ತು ತುಷಾರ್ ಗಾಂಧಿ ಅವರು ದೇಶದಾದ್ಯಂತ ಪ್ರವಾಸ ಮಾಡ್ತಿದ್ದಾರೆ, ಎಲ್ಲರನ್ನೂ ಭೇಟಿ ಆಗ್ತಾ ಇದ್ದಾರೆ, ಎಲ್ಲರೊಂದಿಗೂ ವಿಚಾರ ಹಂಚ್ಕೊಳ್ತಾ ಇದ್ದಾರೆ. ಯಾಕೆಂತಂದರೆ ಮುಖ್ಯವಾಗಿ ಆ ಮೌಲ್ಯದ ಅಧಃಪತನ ನಾವು ಸಮಾಜದಲ್ಲಿ ಇವತ್ತು ಕಾಣ್ತಾ ಇದ್ದೇವೆ. ಭಾರತ ಬಿಟ್ಟು ಗಾಂಧಿ ಇಲ್ಲ, ಗಾಂಧಿ ಬಿಟ್ಟು ಭಾರತ ಇಲ್ಲ. ಗಾಂಧಿ ಆ್ಯಂಡ್ ಇಂಡಿಯಾ ಆರ್ ಇನ್ಸೆಪರಬಲ್. ಐ ಓನ್ಲಿ ಅಪೀಲ್ ಟು ಆಲ್ ಮೈ ಯಂಗ್ ಪೀಪಲ್, ಪ್ಲೀಸ್ ರೀಡ್ ಗಾಂಧಿ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಗಾಂಧಿ. ಇಫ್ ಯು ಅಂಡರ್ಸ್ಟ್ಯಾಂಡ್ ಹಿಮ್, ಇಫ್ ಯು ಹ್ಯಾವ್ ಡೌಟ್ಸ್, ಯು ಕ್ಯಾನ್ ಈವನ್ ಕ್ವೆಶ್ಚನ್ ಗಾಂಧಿ. ಹಿಸ್ ಈಸ್ ದ ಮೋಸ್ಟ್ ರೆಕಾರ್ಡೆಡ್ ಲಿಟ್ರೇಚರ್ ಅವೈಲಬಲ್ ಆನ್ ದಿಸ್ ಪ್ಲಾನೆಟ್. ಹಿ ಈಸ್ ದ ಮೋಸ್ಟ್ ರಿಟನ್. ಅಂತಹ ಒಬ್ಬ, and he has answered all his critics during his own lifetime. Everything is wonderfully documented. There is authentic literature available today. Why I am appealing to young people is, the social media is trying to divert the attention of our young people, trying to show Mahatma Gandhi in a very poor light for their own hidden agenda. And therefore, I appeal to all our young people, please read Gandhi. ನಾನು ನಿಮಗೆ ಕಾಲೇಜಿನಲ್ಲಿದ್ದಾಗ 1983, I read the 100 collected works of Mahatma Gandhi published by Government of India when I was a student in 1983. And that, my dear friends, let me tell you, has given me the conviction, the strength that, our constitution, which is a result of the long freedom struggle, the aspirations of all our freedom fighters, is going to protect this nation. ಇವತ್ತು ಆ ಸಂವಿಧಾನವನ್ನೇ ಅಳ್ಳಾಡಿಸ್ಲಿಕ್ಕೆ ಹೊರಟಿರುವಂಥ ದುಷ್ಟಶಕ್ತಿಗಳು ನಮ್ಮ ನಡುವೆ ಇವೆ. ಪೀಪಲ್ ಆರ್ ಟ್ರೈಂಗ್ ಟು ಅಂಡರ್ಮೈನ್ ದ ಕಾನ್ಸ್ಟಿಟ್ಯೂಷನ್. ಪೀಪಲ್ ಆರ್ ಟ್ರೈಂಗ್ ಟು ಟೇಕ್ ಅವೇ ದ ಬೇಸಿಕ್ ವ್ಯಾಲ್ಯೂಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಅದಾಗಬಾರದು. ಯಾಕೆ ಅಂತಂದರೆ 200-300 ವರ್ಷದ ಜನ ಏನು ನಮ್ಮ ಜನ ಇಲ್ಲಿ ಗುಲಾಮರಾಗಿ ಬದುಕಿದ್ರು, ಅವರೆಲ್ಲರ ಆಶೋತ್ತರಗಳಿಗೆ ಒಂದು ಮೂರ್ತ ರೂಪವನ್ನು ಕೊಟ್ಟದ್ದು ಆ ಸಂವಿಧಾನ. ಆ ಸಂವಿಧಾನವನ್ನು ನಾವು ಉಳಿಸಿ ಬೆಳೆಸುವ ಕೆಲಸ ನಮ್ಮದೂ ಆಗ್ತದೆ. ದ ರೈಸಿಂಗ್ ಜನರೇಷನ್, ದ ಯಂಗ್ ಪೀಪಲ್, ನಿಮ್ಮದೂ ಆಗುತ್ತೆ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನೊಂದು ಸರ್ತಿ ಈ ಒಂದು 25 ವರ್ಷದ ಹಿಂದೆ ನಮ್ಮ ತುಮಕೂರಿನ ಸಿದ್ಧಗಂಗಾ ಮಠದ ಶ್ರೀಗಳನ್ನು ಭೇಟಿಯಾಗಲಿಕ್ಕೆ ಹೋಗಿದ್ದು, ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ. ಅವ್ರ ಹತ್ರ ಹೀಗೆ ಮಾತಾಡ್ತಾ ಅವ್ರು ಒಂದು ಮಾತು ನನಗೆ ಹೇಳಿದ್ದು, ನಾನು ಇವತ್ತಿಗೂ ನಾನು ಯುವಕರೊಂದಿಗೆ ಹಂಚ್ಕೊಳ್ಬೇಕು ಅದನ್ನು. ಹಿ ಸೆಡ್, ವಿ ನೀಡ್ lakhs and lakhs of Gandhis, not lakhs and lakhs of Bill Gates. Today educated children are becoming money-minded. They are becoming career-minded. Career-minded, it is not wrong. But then this madness for money, this madness, to deviate away from that social commitment without even thinking of the welfare of the nation, ಇದು ಅಪಾಯಕಾರಿ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ. Friends, I only appeal that,
time has come for all of us to create Gandhi-minded youth. ಗಾಂಧಿ ಮನಸ್ಕ ಯುವಕರನ್ನು ತಯಾರು ಮಾಡಬೇಕಾದಂಥ ಜವಾಬ್ದಾರಿ ನಮ್ಮೆಲ್ಲ ಹಿರಿಯರಿಗೂ ಇದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ದೆರ್ ಈಸ್ ಎ ಸೆಕ್ಷನ್ ಇನ್ ಅವರ್ ಕಂಟ್ರಿ ವಿಚ್ ಈಸ್ ಸೈಲೆಂಟ್ಲಿ ವರ್ಕಿಂಗ್ ಟು ಬ್ರಿಂಗ್ ಗೋಡ್ಸೆ ಭಾರತ್, ನಾಟ್ ಗಾಂಧಿ ಭಾರತ್. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಆ ಗೋಡ್ಸೆ ಭಾರತವನ್ನು ತರುವ ಒಂದು ಮನಸ್ಥಿತಿ ನಮ್ಮಲ್ಲಿ ಇವತ್ತಿಗೂ ಇದೆ. ಈ ದೇಶದ ಭಾಳ ದೊಡ್ಡ ಕಷ್ಟಕ್ಕೆ ನಮ್ಮ ದೇಶವನ್ನು ಸಿಲುಕಿಸಲಿಕ್ಕೆ ಹೊರಟಿದ್ದಾರೆ. ಅಧಿಕಾರದಲ್ಲಿರುವಂಥವರು ಮೌನ ವಹಿಸ್ತಾ ಇದ್ದಾರೆ. ದೇರ್ ಸೈಲೆನ್ಸ್ ಈಸ್ ಮೋರ್ ಡೇಂಜರಸ್ ದ್ಯಾನ್ ದ ಮೋಸ್ಟ್ ಡೇಂಜರಸ್ ವೆಪನ್ಸ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೈ ಡಿಯರ್ ಯಂಗ್ ಫ್ರೆಂಡ್ಸ್. Therefore, this is the time for all of us to take stock of this situation, and you have to wake up, you have to rise to the occasion. ಗಾಂಧೀಜಿಯವರು ಆ ಕಾಲದಲ್ಲಿ he was not a big orator. ಎಂಥ ಪ್ರಾಮಾಣಿಕ ವ್ಯಕ್ತಿ. ಗ್ರಾಮಾಂತರ ಪ್ರದೇಶಗಳು ಎಲ್ಲೆಲ್ಲೋ ಅವರು ಭಾಷೆ ಬರದ ಜಾಗಗಳಿಗೆಲ್ಲ ಹೋದಾಗ ಲಕ್ಷಾಂತರ ಜನ ಅವರನ್ನು ಮುತ್ತುವರಿತಾ ಇದ್ರು, ಮುತ್ಕೊಂಡು ಅವ್ರ ಹತ್ರ ಮಾತನಾಡ್ತಾ ಇದ್ರು. See, he was not a big orator. Not was he very attractive, but he adhered to what I call the basic principles that are enshrined in our culture and heritage. I tell you, Gandhi is going to be relevant as long as the twin values of Satya and Ahimsa are going to be there on this planet. ಸತ್ಯ ಯಾರಿಗೆ ಬೇಡ, ಅಹಿಂಸೆ ಯಾರಿಗೆ ಬೇಡ. ಅವೆರಡು ತತ್ವ ಇರುವವರೆಗೂ ಗಾಂಧಿ ಇರ್ತಾರೆ. ಗಾಂಧಿಯನ್ನು ಯಾರೂ ಕೊಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ತುಷಾರ್ ಗಾಂಧಿ ಅವರು ಚೆನ್ನಾಗಿ ಹೇಳಿದರು. ಇವತ್ತು ಅವರ ದೇಹವನ್ನು ಮಾತ್ರ ಸುಟ್ಟು ಹಾಕಿದರು, ಅವರ ವಿಚಾರವನ್ನು ಸುಟ್ಟು ಹಾಕಲಿಕ್ಕೆ ಸಾಧ್ಯವೇ ಇಲ್ಲ. ನಮಗೆ ವ್ಯಕ್ತಿ ದರ್ಶನ ಸಾಧ್ಯ ಇಲ್ಲ, ಆದರೆ ವಿಚಾರ ದರ್ಶನ ಖಂಡಿತ ಸಾಧ್ಯ ಅನ್ನೋದನ್ನು ನಾವು ನೀವೆಲ್ಲ ನೆನಪಿಟ್ಕೊಂಡ್ರೆ ಈ ದೇಶ ಇನ್ನೂ ಬರುವ 100-150 ವರ್ಷ ಸುರಕ್ಷಿತವಾಗಿರ್ತದೆ ಅಂಥೇಳಿ ನಾನಾದರೂ ಕೂಡ ಅಂದ್ಕೊಂಡಿದ್ದೇನೆ. ಟುಡೇ ದ ಹೋಲ್ ವರ್ಲ್ಡ್ ಈಸ್ ಲುಕಿಂಗ್ ಎಟ್ ಗಾಂಧಿ ನಾಟ್ ಬಿಕಾಸ್ ವಿ ಆರ್ ಎ ಪ್ರಾಸ್ಪರಸ್ ನೇಷನ್, not because our economy is going to become so many trillion millions, or we are going to go to the 4th or 3rd place in the world economy. No, we are recognized because of the values that Gandhi laid for this nation. Adrinda, we are see, two great ideas Gandhi put before us, one of a communitarian society and another of non-violent society. Ahimsatmaka samaja. ಇಷ್ಟೊಂದು ಜನ ಸಂಸ್ಕೃತಿಯವರು, ಇಷ್ಟೊಂದು ಜಾತಿಯವರು, ಇಷ್ಟು ಭಾಷೆಗಳಿರುವಂಥ ಈ ದೇಶದಲ್ಲಿ ನಾವೆಲ್ಲರೂ ನೆಮ್ಮದಿಯಾಗಿ ಅಣ್ಣ ತಮ್ಮಂದಿರಾಗಿ ಬದುಕಬೇಕಾಗಿದೆ. ಅದು ಶಾಂತಿಯುತ ಸಮಾಜದ ಕಲ್ಪನೆ ಅವರಿಟ್ಟವರು. ನಾನು ಇಡೀ ಗಾಂಧಿಯವರ ವ್ಯಾಪಕ ಸಾಹಿತ್ಯವನ್ನು ಓದಿದ್ದೇನೆ. ಅವರೆಲ್ಲೂ ಕೂಡ ವಿ ಶುಡ್ ಬಿಕಮ್ ದಿ ಫೋರ್ಮೋಸ್ಟ್ ನೇಷನ್, ಅಡ್ವಾನ್ಸ್ಡ್ ನೇಷನ್ ಅನ್ನುವ ಪದ ಎಲ್ಲೂ ಬರೀಲಿಲ್ಲ. ತುಷಾರ್ ಗಾಂಧಿ ಅವರು ಹೇಳಿದಾಗೆ ದ ವೆಲ್ಫೇರ್ ಆಫ್ ದ ವೀಕೆಸ್ಟ್ ಆ್ಯಂಡ್ ದ ಪೂರೆಸ್ಟ್ ಇನ್ ದ ಸೊಸೈಟಿ ವಾಸ್ ಹಿಸ್ ಗೋಲ್. ಎಲ್ಲಿಯವರೆಗೆ ಈ ದೇಶದ ಕಟ್ಟಕಡೆಯ ಮನುಷ್ಯ ತುಳಿತಕ್ಕೊಳಗಾದವನು ಅವನು ಘನತೆಯಿಂದ ತಲೆ ಎತ್ತಿ ನಿಲ್ಲೋದಕ್ಕಾಗೋದಿಲ್ವೋ, ನಾವು ಅಭಿವೃದ್ಧಿ ಹೊಂದಿದ್ದೇವೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಈವನ್ ಆಫ್ಟರ್ 75 years of independence, we have only got political freedom. We are yet to win social, moral and economic freedoms. ಸೋಷಿಯಲ್ ಫ್ರೀಡಮ್ ಅಂದ್ರೇನು? ಜಾತೀಯತೆಯಿಂದ ಇವತ್ತಿಗೂ ಕಿತ್ಕೊಂಡು ತಿಂತಾ ಇದೆ. ಗಾಂಧಿಯವರ ಜಾತಿಯ ಕಾಲದಲ್ಲಿ ಅನ್ಟಚಬಿಲಿಟಿ ಇತ್ತು, ಅಸ್ಪೃಶ್ಯತೆ ಇತ್ತು. ದಟ್ ವಾಸ್ ಎಟ್ ದಿ ಫಿಸಿಕಲ್ ಲೆವೆಲ್. ಟುಡೇ ವಿ ಹ್ಯಾವ್ ಮೆಂಟಲ್ ಅನ್ಟಚಬಿಲಿಟಿ. ಶಿಕ್ಷಣ ಜಾಸ್ತಿ ಆಗ್ತಾ ಇವೆಲ್ಲವೂ ನಾವು ಕಾಣ್ತಾ ಇದ್ದೇವೆ. ಎಕನಾಮಿಕ್ ಫ್ರೀಡಮ್ ನಮಗೆ ಬೇಕು. ಬಡವರಾಗಿ ಉಳಿದಿದ್ದಾರೆ, ಶ್ರೀಮಂತರಾಗಿ ಹೋಗ್ತಾ ಇದ್ದಾರೆ ಮೇಲೆ. ಈ ಶ್ರೀಮಂತರ ಬಡವರ ನಡುವಿನ ಅಂತರ ಜಾಸ್ತಿ ಆಗ್ತಾ ಇದೆ. ಇದು ಒಂದು ಶಾಂತಿಯುತ ಸಮಾಜದ ಲಕ್ಷಣ ಅಲ್ಲ. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಆರ್ ವಿ ಮಾರಲಿ ಫ್ರೀ? ಮಾರಲ್ ಫ್ರೀಡಮ್. ನಮ್ಮ ಹೆಣ್ಣು ಮಕ್ಕಳು ಯಾವುದೇ ನಗರದಲ್ಲಾಗಲಿ ಮಧ್ಯರಾತ್ರಿ ಏಕಾಂಗಿಯಾಗಿ ಓಡಾಡಲಿಕ್ಕೆ ಸಾಧ್ಯ ಇದೆಯಾ ಬೀದಿಗಳಲ್ಲಿ? ದಿಸ್ ಇಸ್ ದಿ ಟೆಸ್ಟ್. ಸೊ ವಿ ಆರ್ ನಾಟ್ ಯೆಟ್ ಮಾರಲಿ ಫ್ರೀ, ವಿ ಆರ್ ನಾಟ್ ಯೆಟ್ ಸೋಷಿಯಲಿ ಫ್ರೀ, ಆ್ಯಂಡ್ ವಿ ಆರ್ ನಾಟ್ ಯೆಟ್ ಇಕನಾಮಿಕಲಿ ಫ್ರೀ. ಆಲ್ ದಟ್ ವಿ ಹ್ಯಾವ್ ಒನ್ ಈಸ್ ಪೊಲಿಟಿಕಲ್ ಫ್ರೀಡಮ್. ಈವನ್ ದಟ್ ಪೊಲಿಟಿಕಲ್ ಫ್ರೀಡಮ್ ಈಸ್ ಇನ್ ಡೇಂಜರ್ ಟುಡೇ. ನಾನಾದರೂ ಕೇಳ್ಕೊಳ್ಳೋದಿಷ್ಟೇ, ವಿ ಮಸ್ಟ್ ಬಿ ರೆಡಿ ಫಾರ್ ಅ ಸೆಕೆಂಡ್ ಫ್ರೀಡಮ್ ಮೂವ್ಮೆಂಟ್. ಈ ಗಾಂಧೀಜಿಯವರ ಕಲ್ಪನೆಯ ಈ ಸ್ವಾತಂತ್ರ್ಯ ಇದೆಯಲ್ಲ, ಈ ಸಂಪೂರ್ಣ ಸ್ವಾತಂತ್ರ್ಯದ ಕಲ್ಪನೆಯನ್ನು ನಾವು ಸಾಕಾರ ಮಾಡಬೇಕಾದಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಅನ್ನುವಂಥ ಮಾತನ್ನು ನಾನು ನಮ್ಮ ವಿದ್ಯಾರ್ಥಿಗಳಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನನಗೆ ತುಂಬ ನೋವಾಗುತ್ತೆ. 78 ವರ್ಷ ಆಯಿತು ಗಾಂಧಿಯವರ ತತ್ವ, ಅವರ ಇದು
ನಮ್ಮ ಯುವಕರ ಮೇಲೆ ಯಾಕೆ ಪರಿಣಾಮ ಬೀರ್ತಾ ಇಲ್ಲ? ನಮ್ಮ ಪಕ್ಕದ ಚೈನಾ ದೇಶದಲ್ಲಿ LKG ಇಂದ ಹಿಡಿದು ಪೋಸ್ಟ್ ಗ್ರ್ಯಾಜುಯೇಟ್ವರೆಗೆ ಗಾಂಧಿಯವರ ಬಗೆಗಿನ ಪಾಠಗಳನ್ನು ಕರಿಕ್ಯುಲಮ್ನಲ್ಲಿ ಸೇರಿಸಿದ್ದಾರೆ. China wants Gandhi, lessons on Gandhi in its curriculum, and all the children know Gandhi better than any Indian student. ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತಂದರೆ, ಮೊರಾಲಿಟಿ, ಎಥಿಕ್ಸ್ ಇನ್ ಪಬ್ಲಿಕ್ ಲೈಫ್, ಪ್ಯೂರಿಟಿ ಇನ್ ಪಬ್ಲಿಕ್ ಲೈಫ್ ಆ್ಯಂಡ್ ಪಬ್ಲಿಕ್ ಫಂಡ್ಸ್, ದಿಸ್ ಈಸ್ ಗೋಯಿಂಗ್ ಟು ಚೇಂಜ್ ದ ಕೋರ್ಸ್ ಆಫ್ ಅವರ್ ಕಂಟ್ರಿ. ಥ್ರೂ ಪ್ಯೂರಿಟಿ ಇನ್ ಪಬ್ಲಿಕ್ ಲೈಫ್ ಆ್ಯಂಡ್ ಪಬ್ಲಿಕ್ ಫಂಡ್ಸ್, ವಿ ಹ್ಯಾವ್ ಟು ಬಿಕಮ್ ವಿಶ್ವಗುರು, ನಾಟ್ ಬೈ ಬಿಕಮಿಂಗ್ ನಂಬರ್ 1 ಇನ್ ಎಕಾನಮಿ ಆ್ಯಂಡ್ ನಾಟ್ ಬೈ ಮಟೀರಿಯಲ್ ಪ್ರೋಗ್ರೆಸ್. ಇದನ್ನು ನಾವು ಗಾಂಧಿಯವರು ಕೊಟ್ಟಂಥ ಚಿಂತನೆ ನಮಗೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕಾಗಿದೆ ಸ್ನೇಹಿತರೆ. ವಿ ನೀಡ್ ನಾಟ್ ಬಿಕಮ್ ಕಾರ್ಬನ್ ಕಾಪೀಸ್ ಆಫ್ ಗಾಂಧಿ, ವಿ ನೀಡ್ ನಾಟ್ ಇಮಿಟೇಟ್ ಹಿಮ್. ಗಾಂಧಿಯವರನ್ನು ಅನುಕರಣೆ ಮಾಡಬೇಕು, ಆದರೆ ಅವ್ರನ್ನ ಅನುಕರಣೆ ಮಾಡೋದು ಬೇಡ, ಆದರೆ ಅವ್ರನ್ನ ಅನುಸರಿಸಬೇಕು. ಲೆಟ್ ಅಸ್ ಫಾಲೋ ಹಿಸ್ ಪ್ರಿನ್ಸಿಪಲ್, ಲೆಟ್ ಅಸ್ ಹ್ಯಾವ್ ಅವರ್ ಓನ್ ಸ್ಟ್ರಾಟಜೀಸ್. ಗಾಂಧಿಯವರ ಕಾಲದಲ್ಲಿ ಅವರು ಸರ್ವೋದಯದ ಒಂದು ಸ್ಟ್ರಾಟಜಿ ಮಾಡಿದರು, ಆಮೇಲಿಂದ ಸ್ವಾವಲಂಬಿ ಜೀವನಕ್ಕಾಗಿ ಚರಕವನ್ನು ಬಳಸಿದರು, ಆಮೇಲಿಂದ ಹೀಗೆ ಅನೇಕ ಸತ್ಯಾಗ್ರಹವನ್ನು ಅವರೇ ಕಂಡು ಹಿಡಿದು ಅದನ್ನು ಅವರು ಕಾರ್ಯರೂಪಕ್ಕೆ ತಂದರು. ಸ್ಟ್ರಾಟಜೀಸ್ ವೆರ್ ಆಲ್ ಹಿಸ್ ಓನ್, ಬಟ್ ದೆನ್ ದ ಪ್ರಿನ್ಸಿಪಲ್ಸ್ ಈಸ್ ವಾಟ್ ಹಿ ಹಸ್ ಗಿಫ್ಟೆಡ್ ಟು ಆಲ್ ಆಫ್ ಅಸ್. ಹಿ ಹಸ್ ಬಿಕ್ವಿತ್ ದೀಸ್ ಗ್ರೇಟ್ ಪ್ರಿನ್ಸಿಪಲ್ಸ್ ಆಫ್ ಸತ್ಯ, ಅಹಿಂಸಾ, ಸತ್ಯಾಗ್ರಹ, ಸರ್ವೋದಯ ಆ್ಯಂಡ್ ಸ್ವಾವಲಂಬನ. ಆಲ್ ದೀಸ್ ಕ್ವಾಲಿಟೀಸ್ ಐ ಥಿಂಕ್ ವಿ ಶುಡ್ ಇಂಬೈಬ್ ಇನ್ ಅವರ್ ಲೈಫ್ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ, ನನಗೆ ಒಂದು ಮಾತು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ದಯಮಾಡಿ ಮಕ್ಕಳೇ, ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ಎಲ್ಲ ವಿಚಾರವನ್ನು ನಂಬಲಿಕ್ಕೆ ಹೋಗಬೇಡಿ. ಪ್ಲೀಸ್ ರೀಡ್ ದ ಒರಿಜಿನಲ್ ಟೆಕ್ಸ್ಟ್, ಪ್ಲೀಸ್ ವೆರಿಫೈ ದಿ ಇನ್ಫಾರ್ಮೇಷನ್ ಆ್ಯಂಡ್ ದೆನ್ accept. I don't say Gandhi is not free of criticism. He is also a subject matter of criticism. You have the right to criticize. If he is wrong, you can even challenge him. But never criticize him without reading him. This is my prayer. Wherever I meet young people, I keep telling this, because we cannot afford to belittle the father of the nation who has given everything. If only you read his life, you will know every moment is documented, his words, his letters, his writings, everything, and you will see not an iota of selfishness in his life. And ಇದಕ್ಕಿಂತ ಪಾರದರ್ಶಕ ಬದುಕು. He gave power to the common man. ಶ್ರೀಸಾಮಾನ್ಯನಿಗೆ ಶಕ್ತಿ ತುಂಬಿದರು, ಅವರಂತೆ ಬದುಕಿದರು, ಅವರಂತೆ ಸರಳತೆಯನ್ನು ಸ್ವೀಕಾರ ಮಾಡಿದರು. He led the life of the common man. ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಏನು ಸಿಕ್ತು ಅದನ್ನೇ ಅವರು ಬದುಕಿದರು. He could have traveled in air, but never he boarded an aeroplane in his lifetime. ಶಿಪ್ಪಲ್ಲಿ ಒಂದು ಸರ್ತಿ ಅವರು ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಹೋಗಿ ಬಂದದ್ದು, ಅಂದರೆ ನಾನು ಹೇಳೋದು ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದ ನಂತರ. ಆ ರೀತಿ ಅವರು ಶ್ರೀಸಾಮಾನ್ಯನಂತೆ ಬದುಕಿ ಶ್ರೀಸಾಮಾನ್ಯನ ಏಳಿಗೆಗಾಗಿ ದುಡಿದಂಥ ಗಾಂಧಿಯನ್ನು ನಾವು ಗೌರವದಿಂದ ಕಾಣಬೇಕು. ನಾವು ಅವರಿಗೆ ನಮ್ಮ ನಮನವನ್ನು ಯಾವ ರೀತಿ ಕೊಡಬೇಕು ಅಂತಂದರೆ, ಅವರ ವಿಚಾರಗಳನ್ನು ನಾವು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ತಾ ನಾವು ಬದುಕಿದ್ದಾದರೆ ಖಂಡಿತವಾಗಿಯೂ ಈ ದೇಶಕ್ಕೆ ದೊಡ್ಡ ಭವಿಷ್ಯ ಇದೆ ಅಂತೇಳಿ ನಾನಾದರೂ ಕೂಡ ಭಾವಿಸಿ, ನಾನಿನ್ನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ನನ್ನನ್ನು ಇಲ್ಲಿ ಕರೆದು ನನ್ನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮಾನ್ಯ ಡಾಕ್ಟರ್ ಧರ್ಮಾಜಿ ಅವ್ರಿಗೂ, ಆಮೇಲೆ ಕಾಲೇಜಿನ ನಮ್ಮ ಗಣಪತಿ ಗೌಡರಿಗೂ ಮತ್ತು ನಮ್ಮ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯ ಎಲ್ಲ ನನ್ನ ಸನ್ಮಿತ್ರರಿಗೂ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.